ಎಸ್ಐಆರ್ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು. ಎಸ್ಐಆರ್ ಪ್ರಕ್ರಿಯೆಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದ್ದೇಕೆ? ಸುಪ್ರೀಂ ಕೋರ್ಟ್ ತೀರ್ಪು ಕರ್ನಾಟಕದ ಮೇಲೂ ಎಫೆಕ್ಟ್ ಆಗಬಹುದಾ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಈ ವಿಡಿಯೋ ಬಹಳ ಮುಖ್ಯವಾದದ್ದು. ಅದರಲ್ಲೂ ಸುಪ್ರೀಂ ಕೋರ್ಟ್ ಎಸ್ಐಆರ್ ವಿಚಾರವಾಗಿ ಇಂದು ಕೊಟ್ಟಿರುವ ತೀರ್ಪು ಚುನಾವಣಾ ಆಯೋಗ ಮುಂದಿನ ತಿಂಗಳಿನಿಂದ ಕರ್ನಾಟಕವೂ ಸೇರಿದಂತೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸುವ ಎಸ್ಐಆರ್ಗೂ ಅನ್ವಯಿಸುತ್ತದೆ. ಇದೇ ಮೇ 27ರಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡ ದ್ವಿಸದಸ್ಯ ಪೀಠ ಚುನಾವಣಾ ಆಯೋಗ ನಡೆಸ್ತಾ ಇರುವ ಎಸ್ಐಆರ್ ಕುರಿತು ತೀರ್ಪನ್ನು ನೀಡಿದೆ. ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಮತ್ತು ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ಪರಿಶೀಲಿಸುವ ಅಧಿಕಾರವಿದೆ, ಆದರೆ ನಿರ್ಧರಿಸುವಂತಿಲ್ಲ ಅಂತ ಹೇಳಿದೆ. ಈ ತೀರ್ಪಿನ ಮೂಲಕ ನ್ಯಾಯಾಂಗವು ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಎನ್ನುವುದಕ್ಕೆ ಈ ತೀರ್ಪು ಕೂಡ ಒಂದು ಉದಾಹರಣೆ. ಸಂವಿಧಾನದ ಆರ್ಟಿಕಲ್ 326 ಮತ್ತು ಜನಪ್ರತಿನಿಧಿಗಳ ಕಾಯ್ದೆ 1950ರ ಸೆಕ್ಷನ್ 21 3ನೇ ನೇರ ಉಲ್ಲಂಘನೆ ಅಂತ ಅನೇಕ ಪ್ರಗತಿಪರರು, ರಾಜಕೀಯ ವಿಶ್ಲೇಷಕರು, ಚುನಾವಣಾ ತಜ್ಞರು, ನಮ್ಮಂತಹ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಗೊತ್ತಿದ್ರೂ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಸ್ಐಆರ್ಗೂ ನ್ಯಾಯಯುತವಾಗಿ ನಡೀತಾ ಇದೆ ಅಂತ ತೀರ್ಪನ್ನು ನೀಡಿರುವುದು ಅರ್ಹ ಮತದಾರರನ್ನ ಪಟ್ಟಿಯಿಂದ ಹೊರತಳ್ತಾ ಇರುವ ವರದಿ ಪ್ರತಿದಿನ ಪ್ರಕಟ ಆದಮೇಲೂ ಚುನಾವಣಾ ಆಯೋಗ ನಡೆಸುತ್ತಿರುವ ಇಡೀ ಎಸ್ಐಆರ್ ಪ್ರಕ್ರಿಯೆ ಸಂವಿಧಾನ ವಿರೋಧಿ ಅಂತ ಕಣ್ಣಿಗೆ ಕಟ್ಟುವಂತೆ ಕಂಡರೂ ಅದನ್ನು ನಿರ್ಲಕ್ಷಿಸಿ ಎಸ್ಐಆರ್ ಪರವಾಗಿ ತೀರ್ಪು ನೀಡಿರುವುದು ನಿಜಕ್ಕೂ ವಿಷಾದನೀಯ. ಇವೆಲ್ಲದರ ಜೊತೆ ಚುನಾವಣಾ ಆಯೋಗವು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಕೈಗೊಂಬೆಯಂತೆ ವರ್ತನೆ ಮಾಡ್ತಾ ಇದೆ ಎನ್ನುವುದಕ್ಕೆ ನೂರಾರು ಪುರಾವೆಗಳಿದ್ರೂ ಸುಪ್ರೀಂ ಕೋರ್ಟ್ ಇಂದು ನೀಡಿರುವ ತೀರ್ಪು ಮೋದಿ ಕಾಲದ ಇನ್ನೊಂದು ಅನ್ಯಾಯಕ್ಕೆ ನ್ಯಾಯಾಲಯವೇ ಮುದ್ರೆ ಹೊತ್ತಿದಂತಲ್ವೇ? ಇವೆಲ್ಲವೂ ಕೇವಲ ತಾತ್ವಿಕತೆ, ಸಾಕ್ಷಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿದಾಗ ಇದು ದರೆ ಹತ್ತಿ ಉರಿದಂತೆ ಅಲ್ವೇ ಅಂತ ಶಿಕ್ಷಣ ತಜ್ಞರಾದ ಶ್ರೀಪಾದ್ ಭಟ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮೇ 27ರಂದು ನಡೆದ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ನಡೆಸುವ ಅಧಿಕಾರವನ್ನ ಎತ್ತಿಡಿದು ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಹೇಳಿದೆ. ತೀರ್ಪಿನಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಮೂಲಕ ಸಂದೇಹಾಸ್ಪದ ಮತ್ತು ಸರಿಯಾದ ದಾಖಲೆಗಳು ಇಲ್ಲದ ಕಾರಣ ಮತಪಟ್ಟಿಯಿಂದ ಅಳಿಸಲಾದ ವ್ಯಕ್ತಿಗಳ ಹೆಸರುಗಳನ್ನು ಪೌರತ್ವದ ಕಾರಣದಿಂದಾಗಿ 4 ವಾರಗಳ ಒಳಗೆ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿದೆ. ಇನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು, ನನ್ನ ಅಭಿಪ್ರಾಯದಲ್ಲಿ ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು ನಿಯಮಗಳನ್ನು ಉಲ್ಲಂಘಿಸೋದಿಲ್ಲ. ಬದಲಾಗಿ ಇದು ಸೆಕ್ಷನ್ 21 ಕ್ಲಾಸ್ 3 ಒದಗಿಸಿದ ನಿಖರವಾದ ಶಾಸನಬದ್ಧವಾಗಿ ಮತ್ತು ಸಂವಿಧಾನದ ಆರ್ಟಿಕಲ್ 324ರ ಅಡಿಯಲ್ಲಿ ನ್ಯಾಯಯುತವಾಗಿರುವ ವಿಧಾನವಾಗಿದೆ. ಆದ್ದರಿಂದ ಚುನಾವಣಾ ಆಯೋಗವು ತನ್ನ ಶಾಸನಬದ್ಧ ಅಧಿಕಾರವನ್ನು ಮೀರಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಲಾಗೋದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಅಂತ ಲೈವ್ ಲಾ ವರದಿ ಮಾಡಿದೆ. ಸುಪ್ರೀಂ ಕೋರ್ಟ್ ಪೀಠವು ಎಸ್ಐಆರ್ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳುವ ಸಾಂವಿಧಾನಿಕ ಗುರಿಯೊಂದಿಗೆ ನೇರ ಸಂಬಂಧ ಹೊಂದಿದೆ ಅಂತ ಗಮನಿಸಿದೆ. ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳು ಮತದಾನ ಪ್ರಕ್ರಿಯೆಯ ಬಗ್ಗೆ ಮಾತ್ರವಲ್ಲ, ಮೂಲಭೂತವಾಗಿ ಮತದಾರರ ಪಟ್ಟಿಯ ಸಮಗ್ರತೆ, ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಅವಲಂಬಿಸಿವೆ ಎಂದು ಕೂಡ ಗಮನಿಸಿದೆ. ಜೊತೆಗೆ ಈ ಎಸ್ಐಆರ್ ಪ್ರಕ್ರಿಯೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಅಡಿಪಾಯವನ್ನು ರೂಪಿಸುತ್ತದೆ ಅಂತ ಪೀಠ ಅಭಿಪ್ರಾಯಪಟ್ಟಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇದರ ಜೊತೆಗೆ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಸೇರ್ಪಡೆಗಳು ಮತ್ತು ಅಳಿಸುವಿಕೆಗಳು ಮತ್ತು ಮತದಾರರ ಪಟ್ಟಿಯಲ್ಲಿ ನಕಲು ಹಾಗೂ ತಪ್ಪುಗಳು ಸಾಧ್ಯತೆ ಇರ್ತದೆ. ಹಾಗೂ ಹೆಚ್ಚಾಗ್ತಿರುವಂತಹ ನಗರೀಕರಣ ಮತ್ತು ವಲಸೆ ಪರಿಣಾಮ ನಕಲಿ ಮತದಾರರು ಇರಬಹುದು. ಆ ಮೂಲಭೂತ ಸಮಗ್ರತೆಯನ್ನು ಕಾಪಾಡುವ ಉದ್ದೇಶವೇ ಎಸ್ಐಆರ್ ಪ್ರಕ್ರಿಯೆ ಹೊಂದಿದೆ ಅಂತ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ. ಮೊದಲ ಬಾರಿಗೆ ಮತಪಟ್ಟಿಯ ಪರಿಷ್ಕರಣೆ ಮಾಡಬೇಕು ಅಂತ ಚುನಾವಣಾ ಆಯೋಗ ನಿರ್ಧರಿಸಿದ ಮೇಲೆ ಚುನಾವಣೆಗೆ ಹತ್ತಿರವಿರುವ ಬಿಹಾರ ರಾಜ್ಯವನ್ನು ಮೊದಲು ಆಯ್ದುಕೊಳ್ತದೆ. ಕಳೆದ ವರ್ಷ ಜೂನ್ನಲ್ಲಿ ಬಿಹಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಾಗ ಲಕ್ಷಾಂತರ ಮತದಾರರು ಮತಪಟ್ಟಿಯಿಂದ ಹೊರಗೆ ಉಳಿಬೇಕಾಗ್ತದೆ. ಸುಮಾರು 65 ಲಕ್ಷ ಮತದಾರರನ್ನು ಹೊರಗಿಟ್ಟು ಚುನಾವಣೆಗಳನ್ನು ಆಯೋಗ ನಡೆಸಬೇಕಾಗ್ತದೆ. ಇದರ ವಿರುದ್ಧ ಅನೇಕರು ಪ್ರತಿಭಟನೆಗಳನ್ನು ಮಾಡಿದ್ರು. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ರಾಜಕೀಯ ವಿಶ್ಲೇಷಕರಾದ ಯೋಗೇಂದ್ರ ಯಾದವ್ ಮತ್ತು ಸಂಸತ್ ಸದಸ್ಯರಾದ ಮಹುವಾ ಮೊಯಿತ್ರಾ, ಇನ್ನು ಮನೋಜ್ ಝಾ, ಇನ್ನು KC ವೇಣುಗೋಪಾಲ್, ಸುಪ್ರಿಯಾ ಸುಳೆ ಸೇರಿದಂತೆ ಅನೇಕರು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರ್ತಾರೆ. ಆದರೂ ಚುನಾವಣಾ ಆಯೋಗ ತಲೆ ಕೆಡಿಸಿಕೊಳ್ಳದೆ ಚುನಾವಣೆಯನ್ನು ನಡೆಸುತ್ತದೆ. ಇದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ಎದುರಾದಾಗ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತದೆ. ಇದರಲ್ಲಿ ಮೊದಲ ಹಂತದಲ್ಲಿ ಸುಮಾರು 56 ಲಕ್ಷ ಜನರನ್ನು ಹೊರಗುಳಿಸುತ್ತದೆ. ಆದರೆ ಇದರಲ್ಲಿ ಬಹುತೇಕರು ಹಿಂದೂ ಸಮುದಾಯಕ್ಕೆ ಸೇರಿದ ಮತದಾರರಾಗಿರ್ತಾರೆ.
ಆದ್ದರಿಂದ ಚುನಾವಣಾ ಆಯೋಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎನ್ನುವ ಒಂದು ಹೊಸ ಅಂಶವನ್ನು, ಇಡೀ ಭಾರತದಲ್ಲಿ ಎಲ್ಲೂ ಪರಿಚಯಿಸಿದ ಒಂದು ಹೊಸ ಅಂಶವನ್ನು ಪಶ್ಚಿಮ ಬಂಗಾಳದಲ್ಲಿ ಪರಿಚಯ ಮಾಡ್ತದೆ. ಅದರ ಉದ್ದೇಶದಂತೆ ಮುಸ್ಲಿಂ ಮತದಾರರು ಹೊರಗೆ ಉಳಿಸಲು ಆರಂಭ ಮಾಡ್ತದೆ. ಈ ಮೊದಲ ಮತ್ತು ಎರಡನೇ ಹಂತದ ಪ್ರಕ್ರಿಯೆಯಲ್ಲಿ ಒಟ್ಟು ಸುಮಾರು 91 ಲಕ್ಷ ಮತದಾರರನ್ನ ಪಶ್ಚಿಮ ಬಂಗಾಳದಲ್ಲಿ ಹೊರಗಿಟ್ಟು ಚುನಾವಣಾ ಆಯೋಗ ನಡೆಸುತ್ತದೆ. ನೀವು ಒಂದನ್ನು ಯೋಚನೆ ಮಾಡಿ, ಲಕ್ಷಾಂತರ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆ ನಡೆಸುವುದು ಅಂದರೆ ಏನು? ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರಲ್ಲಿ ಸುಮಾರು 27 ಲಕ್ಷ ಮತದಾರರು ಕೋರ್ಟ್ ಮೆಟ್ಟಿಲತ್ತುತ್ತಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಮೂಲಕ ನಮ್ಮನ್ನು ಹೇಗೆ ಹೊರಗಿಡಲಾಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಈ 27 ಲಕ್ಷ ಮತದಾರರ ಅರ್ಜಿಯನ್ನು ಪರಿಶೀಲಿಸಲೆಂದೇ ಸುಪ್ರೀಂ ಕೋರ್ಟ್ 19 ನ್ಯಾಯ ಮಂಡಳಿಗಳನ್ನು ನೇಮಕ ಮಾಡ್ತದೆ. ಆದರೆ ಈ ನ್ಯಾಯ ಮಂಡಳಿಗಳು 27 ಲಕ್ಷ ಅರ್ಜಿದಾರರನ್ನು ಪರಿಶೀಲಿಸುವ ಮೊದಲೇ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುತ್ತದೆ. ಲಕ್ಷಾಂತರ ಮತದಾರರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಮಧ್ಯಂತರ ತೀರ್ಪನ್ನು ನೀಡಲು ನಿರಾಕರಿಸುತ್ತದೆ. ಈಗ ಅಲ್ಲದಿದ್ದರೆ 5 ವರ್ಷದ ನಂತರ ಬರುವ ಮತ್ತೊಂದು ಚುನಾವಣೆಯಲ್ಲಿ ವೋಟ್ ಹಾಕಿದ್ರೆ ಆಯಿತು ಅಂತ ಹೇಳಿ ಈ ದೇಶದ ಲಕ್ಷಾಂತರ ಮತದಾರರಿಗೆ ಕಡೆಯ ಭರವಸೆಯಾಗಿದ್ದ ಸುಪ್ರೀಂ ಕೋರ್ಟ್ ಕೂಡ ಕೈ ಚೆಲ್ಲಿ ಕೂರುತ್ತದೆ. ಅಂದರೆ ಲಕ್ಷಾಂತರ ಮತದಾರರನ್ನ ಹೊರಗಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಚುನಾವಣೆಯನ್ನು ನಡೆಸಲಾಗಿದೆ. ರಾಜಕೀಯ ತಜ್ಞರಾದ ಯೋಗೇಂದ್ರ ಯಾದವ್ ಅವರು SIR ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, SIR ಮೂಲಕ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ಸಂಸ್ಕರಣೆಯನ್ನು ಮಾಡ್ತಾ ಇದೆ ಅಂತ ಹೇಳ್ಕೊಂಡಿದೆ. ಈ ದೇಶದಲ್ಲಿ ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡ್ತಿದ್ರು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಸರ್ಕಾರವೇ ಮತದಾರರನ್ನ ಆಯ್ಕೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಇದರ ಮೂಲಕ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರೇ, ಸುಪ್ರೀಂ ಕೋರ್ಟಿನ ಈ ತೀರ್ಪು ಎಷ್ಟು ಪ್ರಮುಖವಾದದ್ದಂದರೆ ಮುಂದೆ ನಡೆಯಲಿರುವ 16 ರಾಜ್ಯಗಳಿಗೆ ಬಹಳ ಮಹತ್ವದ ಘಟ್ಟವಾಗಿದೆ. ಇದೇ ಮೇ 14ರಂದು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ 3ನೇ ಹಂತವನ್ನು ಮಾಡುವ ಆದೇಶವನ್ನು ಹೊರಡಿಸಿದೆ. ಇದು 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಅವುಗಳು ಯಾವಂದರೆ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ಆ್ಯಂಡ್ ದಿಯು, ಹರಿಯಾಣ, ಜಾರ್ಖಂಡ್, ಕರ್ನಾಟಕ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ದೆಹಲಿ, ಒಡಿಸ್ಸಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ, ಉತ್ತರಾಖಂಡ್. ಈ ಪ್ರಕ್ರಿಯೆಯಲ್ಲಿ ಸುಮಾರು 3.94 ಲಕ್ಷ BLOಗಳು ಅಂದರೆ ಚುನಾವಣಾ ಅಧಿಕಾರಿಗಳು ಸುಮಾರು 36 ಕೋಟಿ ಮತದಾರರನ್ನ ಪರಿಶೀಲನೆ ಮಾಡಲಿದ್ದಾರೆ. ಈ 16 ರಾಜ್ಯಗಳ ಜನರು ಬಹಳ ಹುಷಾರಾಗಿರಬೇಕು. ಇದೇ ಜೂನ್ 30ರಂದು ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ BLOಗಳು ಮನೆ ಮನೆಗೆ ಭೇಟಿ ನೀಡುವ SIR ಪ್ರಕ್ರಿಯೆಯನ್ನು ಆರಂಭಿಸಲಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರು ಮತ್ತು ವಲಸೆ ಕಾರ್ಮಿಕರ ಬಳಿ ವಾಸಸ್ಥಳದ ನಿಖರ ದಾಖಲೆಗಳ ಕೊರತೆ ಇರ್ತದೆ. SIR ತಂಡಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಿದರೆ ಇವರೆಲ್ಲರೂ ಮತಪಟ್ಟಿಯಿಂದ ಹೊರಗುಳಿಬಹುದು. ತಾಂತ್ರಿಕ ದೋಷಗಳು ಮತದಾರರನ್ನ ತಮ್ಮ ಹಕ್ಕಿನಿಂದ ವಂಚಿತರಾಗುವಂತೆ ಮಾಡಬಹುದು. ರಾಜಕೀಯ ಪರಿಣಿತರ ಪ್ರಕಾರ ಕರ್ನಾಟಕದಲ್ಲಿ SIR ಎಂಬ ಪೆಡಂಭೂತದ ನಡೆಗೆ ಸುಮಾರು 86 ಲಕ್ಷ ಮತದಾರರು ಬಲಿಯಾಗಬಹುದು. ಅಂದರೆ ರಾಜ್ಯದ ಒಟ್ಟು 5.55 ಕೋಟಿ ಮತದಾರರಲ್ಲಿ ಸುಮಾರು 15% ಮತದಾರರು ತಮ್ಮ ಮತದಾನದ ಹಕ್ಕುಗಳನ್ನು ಕಳೆದುಕೊಳ್ಳುವ ಆತಂಕ ಇದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು, ದಲಿತರು, ಆದಿವಾಸಿಗಳು, ವಲಸಿಗರು, ಲಿಂಗತ್ವ ಅಲ್ಪಸಂಖ್ಯಾತರು SIR ದಾಳಿಗೆ ತುತ್ತಾಗಲಿದ್ದಾರೆ. ಆದ್ದರಿಂದ ಹಲವಾರು ಸಂಘಟನೆಗಳು SIR ದಾಳಿಗೆ ಮತದಾರರು ಬಲಿಯಾಗದಂತೆ ತಡೆಯಲು ಹೋರಾಟವನ್ನು ರೂಪಿಸುತ್ತಿದ್ದಾರೆ. ಮತದಾರರನ್ನ ಜಾಗೃತಿಗೊಳಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಇದರ ಜೊತೆಗೆ ವಿಡಿಯೋ ನೋಡ್ತಾ ಇರುವ ನೀವು ಕೂಡ ಮತಪಟ್ಟಿಯಿಂದ ಯಾರೊಬ್ಬರೂ ಹೊರಗುಳಿಯದಂತೆ ಎಚ್ಚರ ವಹಿಸಬೇಕು. ನಿಮ್ಮ ಕುಟುಂಬದ ದಾಖಲೆಗಳನ್ನು ಸರಿಯಾಗಿ ದಯವಿಟ್ಟು ಇಟ್ಕೊಳ್ಳಿ. ಅಯ್ಯೋ ಇದೇನು ಬಿಡಿ, ಮತಪಟ್ಟಿಯಿಂದ ಮಾತ್ರ ಹೊರಗೆ ಉಳಿಯೋದಲ್ವಾ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬಿಹಾರದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮತಪಟ್ಟಿಯಲ್ಲಿ ಹೆಸರಿಲ್ಲದವರ ಸರ್ಕಾರಿ ಯೋಜನೆಗಳ ಲಾಭವನ್ನು ಅವರಿಗೆ ನೀಡಲಾಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೂ ಮುಂದುವರೆದು ಅವರ ಅಕೌಂಟ್ಗಳನ್ನು, ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅರ್ಥಾತ್ ಈ ಜನರು ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಅರ್ಹರಾಗಿ ಉಳಿಯುವುದಿಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ಕರ್ನಾಟಕದಲ್ಲಿಯೂ ಆಗದಂತೆ ನಾವೆಲ್ಲರೂ ಎಚ್ಚರ ವಹಿಸಬೇಕಿದೆ. ಒಬ್ಬ ಮತದಾರರು ಹೊರ ಉಳಿಯದಂತೆ ರಾಜಕೀಯ ಪಕ್ಷಗಳು ಕೂಡ ಎಚ್ಚರಿಕೆ ವಹಿಸಬೇಕಿದೆ. ದೇಶದಾದ್ಯಂತ ಮತದಾರರನ್ನು ಬೃಹತ್ ಸಂಖ್ಯೆಯಲ್ಲಿ ಹೊರಹಾಕ್ತಾ ಇರುವಂತಹ ಮತ್ತು ಜನಾಕ್ರೋಶಕ್ಕೆ ತುತ್ತಾಗಿರುವ SIR ಎಂಬ ಪೆಡಂಭೂತವನ್ನು ಜನರು ಎದುರಿಸಲೇಬೇಕಿದೆ. ಕರ್ನಾಟಕದ ಜನ ನಿಜಕ್ಕೂ ಎಚ್ಚೆತ್ತುಕೊಳ್ಳಲೇಬೇಕಿದೆ. 1/2 ಕೋಟಿ 3/4 ಕೋಟಿ ಮಂದಿಯ ಮತಾಧಿಕಾರವನ್ನು ಕಿತ್ತುಕೊಂಡಿರುವ SIR ಎಂಬ ಪೆಡಂಭೂತವನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರುವುದು ದರೆ ಹತ್ತಿ ಉರಿದಂತೆ ಅಲ್ವಾ? ಕೇಂದ್ರ ಸರ್ಕಾರದ ಮೈತ್ರಿ ಪಕ್ಷದಂತೆ ನಡೆದುಕೊಳ್ತಾ ಇರುವ ಚುನಾವಣಾ ಆಯೋಗವು ಪೌರತ್ವವನ್ನು ಮಾತ್ರ ಪರಿಶೀಲಿಸ್ತದೆ ಅಂತ ಹೇಳಿದರೆ ಅದು ಬಲಿಯನ್ನು ಹುಡುಕಿ ತಂದು ತೋಳದ ಮುಂದೆ ನಿಲ್ಲಿಸ್ತದೆ ಎಂಬುದೇ ವಾಸ್ತವತೆ ಅಲ್ವೇ ಮೈಲಾರ್ಡ್? ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.